गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि। श्री गुरुभ्यो नमः। हरि ओम। गणानान्त्वा गणपतिं भवामहे कविं कवीनार्पोत्सवं ज्येष्ठराजं ब्रह्मणां ब्रह्मणस्पद आनश्चन्द्रनोदवस्येदसाधनं। ಭಾದ್ರಪದ ಮಾಸದ ಈ ಒಂದು ವರಸಿದ್ಧಿ ವಿನಾಯಕ ಸ್ವಾಮಿ ವಿಗ್ರಹಕ್ಕೆ ವಿಶೇಷವಾಗಿರ್ತಕ್ಕಂತಹ ಮಾಲೂರಿನ ಕ್ಷೇತ್ರದ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಆಯಾ ಪ್ರಾಂತ್ಯದಲ್ಲಿರ್ತಕ್ಕಂಥ ಯುವಕ ಸಮಾಜ ಗಣಪನ ಕೂಡಿಸಿ ಆರಾಧನೆ ಮಾಡಲಿಕ್ಕೆ ವಿಶೇಷವಾಗಿ ಸಾಮೂಹಿಕವಾಗಿ ಗಣಪತಿ ಮೂರ್ತಿಗಳನ್ನು ಮಾಡಿಸಿ ಮೂರ್ತಿಗಳನ್ನು ವಿತರಣೆ ಮಾಡತಕ್ಕಂತಹ ಕಾಲ ಇವತ್ತಾಗಿದೆ. ವಿಶೇಷವಾಗಿರ್ತಕ್ಕಂತಹ ಇಂತಹ ಒಂದು ಕಾಯಕವನ್ನು ಮಾಲೂರಿನ ಕೃಷ್ಣೇಶ್ ಶೆಟ್ಟರು ಬಹಳ ಅದ್ಧೂರಿಯುತವಾಗಿ ರೈತ ಬಾಂಧವರ ಪ್ರತಿಯೊಬ್ಬರಿಗೂ ಹಾಗೂ ಯುವಕ ಸಮಾಜಕ್ಕೂ ಗಣಪತಿಯನ್ನು ಎಲ್ಲರೂ ಸಹಿತ ಮಣ್ಣಿನ ಗಣಪನ್ನೇ ಕೂರಿಸಿ ಆರಾಧನೆ ಮಾಡುವಂತಹ ರೀತಿ ಸಾಮೂಹಿಕವಾಗಿ ಪ್ರಕೃತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಕೃತಿ ದತ್ತವಾದಂತಹ ಮಣ್ಣಿನ ಗಣಪಗಳನ್ನಿಟ್ಟು ಪೂಜೆ ಮಾಡಲಿಕ್ಕಾಗಿ ಒಳ್ಳೆ ಸಂದೇಶವನ್ನು ಕೊಡ್ತಿದ್ದಾರೆ. ಬಹಳ ವಿಶೇಷ. ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾರ್ಪವಸ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶ್ಚन्द्ರನೋದವಸ್ಯೇದಸಾಧನಂ. गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय. ಹೆಗಲ ಮೇಲೆ ಹಾಕ್ಕೊಳ್ತೀರಿ, ಹೋಗ್ತಾ ಇರ್ತೀರಿ, ಜಮೀನಲ್ಲಿ ಕೆಲಸ ಮಾಡ್ತೀರಿ, ಸ್ವಲ್ಪ ಸೂರ್ಯ ನೆತ್ತಿ ಮೇಲೆ ಬಂದ ಅಂದರೆ ಅದನ್ನು ಅಲ್ಲಿಡ್ತೀರಿ, ನೆಮ್ಮದಿಯಾಗಿ ಹೊಂಗೆ ಮರ ತಳಡೆ ತಲೆದಿ ಒಂದು ಟವಲ್ಲೋ ಏನೋ ಹಾಸ್ತೀರಿ, ಮನೆಯಿಂದ ಒಳ್ಳೆ ರಾಗಿ ಮುದ್ದೆ ಬರುತ್ತೆ, ಒಳ್ಳೆ ಪದಾರ್ಥ ಬರುತ್ತೆ, ಸಬ್ಸಾರು ಬರುತ್ತೆ, ಊಟ ಮಾಡಿ ರೆಸ್ಟ್ ತೊಗೊಳ್ತೀರಿ. ನಿಮ್ಮಗಳ ಈ ಸುಖ ಸಿಟಿ ಒಳಗಿರೋರಿಗಿದೆಯಾ? ಖಂಡಿತ ಇಲ್ಲ. ಆದರೆ ಇವತ್ತಿನ ಸಮಸ್ಯೆ ಎಷ್ಟಾಗಿದೆ, ಇವತ್ತು ಸಮಸ್ಯೆ ಅಂತಕ್ಕಂಥದ್ದನ್ನು ಸಿಟಿಯೆಲ್ಲ ಹಳ್ಳಿಗಳಲ್ಲೂ ತಂದುಕೊಂಡ್ಬಿಡ್ತಾ ಇದ್ದೀವಿ ನಾವು. ಯಾಕೆಂದರೆ ಸಿಟಿಯವರನ್ನು ನೋಡಿದಾಗ ನಾವ್ಯಾಕೆ ಹೀಗೆ ಇರಬಾರ್ದಾಗಿತ್ತು ಅನ್ನೋ ಆಸೆ ನಿಮಗಿರಬಹುದು. ಸಿಟಿಯ ತಳಕು ಬೆಳಕಿನ ಜೀವನ ನಿಮಗೆ ಬೇಡ, ಸಿಟಿ ಒಳಗಿರ್ತಕ್ಕಂತಹ ತಳಕು ಬೆಳಕಿನ ಜೀವನ ನಿಮಗೆ ಬೇಡ. ನಿಮಗೆ ನಿಮ್ಮದೇ ಆದಂಥ ಶಕ್ತಿ, ನಿಮ್ಮದೇ ಆದಂಥ ವ್ಯಕ್ತಿತ್ವ, ನಿಮ್ಮದೇ ಆದಂಥ ಮನಸ್ಥಿತಿ ಇದೆ. ಹಸಿದು ಬಂದವರಿಗೆ ಅನ್ನವನ್ನು ನೀಡುವಂಥ ಗುಣ ನಮ್ಮ ಹಳ್ಳಿ ಜನಕ್ಕಿದೆ. ಆ ಹಳ್ಳಿ ಜನಕ್ಕಿರ್ತಕ್ಕಂತಹ ಈ ಗುಣದ ಮುಂದೆ ಸಿಟಿ ಒಳಗಿದ್ದು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ದೊಡ್ಡ ಬಿಲ್ಡಿಂಗಲ್ಲಿ ಕೂಡಿಸಿ ಒಂದು ಲೋಟ ನೀರು ಕೊಡೋದಕ್ಕೆ 1.5 ಗಂಟೆ ಬಾಯ್ಬಿಟ್ಟು ಕೇಳಬೇಕು ನಾವು, ನೀರು ಕೊಡಿ ಅಂತ. ಆದರೆ ಹಳ್ಳಿಗೆ ಬಂದ ತಕ್ಷಣ ನೋಡಿ, ನಾನು ಬಂದ ತಕ್ಷಣ ನೀವೆಲ್ಲರೂ ಕೇಳಿದ್ರಿ, ಎಳ್ನೀರು ಕುಡಿತೀರಾ, ಮಜ್ಜಿಗೆ ಕುಡಿತೀರಾ, ಎಲ್ಲರೂ ಕೇಳಿದ್ರಾ? ಕೇಳಿರೋರು ಮಾತ್ರ ಕೈ ಎತ್ತಿ. ಕೇಳಲಿಲ್ಲ. ದೂರ ಇದ್ದಿದ್ದಲ್ಲ ಕಾರಣ, ನಿಮ್ಮ ಕಣ್ಣುಗಳಲ್ಲಿ ಆನಂದ್ ಗುರೂಜಿಯವ್ರನ್ನ ತುಂಬಿಸಿಟ್ಬಿಟ್ಟಿದ್ರಿ. ಇವತ್ತು ಆನಂದ್ ಗುರೂಜಿಯವರು ಎಲ್ಲಿ ಹೋದರೂ ಸಹಿತ ಇಷ್ಟು ಫ್ರೀಯಾಗಿ ನಿಮಗೆ ಸಿಕ್ಕಿಲ್ಲ. ಹಾಗೆ ನನಗೂ ನನ್ನ ಭಕ್ತರು ಇಷ್ಟು ಹತ್ತಿರದಲ್ಲಿ ಹಿಂಗೆ ಪ್ರೀತಿಯಾಗಿ ಸಿಕ್ಕಿಲ್ಲ. ನನ್ನ ಭಕ್ತರು ಈ ತರಹ ಈ ಸಮಾಧಾನದಿಂದ ಹಿಂಗೆ ಕೂತ್ರೆ ನೀವಿರುವ ಸ್ಥಳದಲ್ಲೇ ಬಂದು ಮಾತಾಡಬೇಕು ಅನ್ನೋ ಮಹದಾಸೆ ನಂದು. ಯಾರಿಗೂ ಸಿಗದಂತಹ ಭಾಗ್ಯ ಇವತ್ತು ಆನಂದ್ ಗುರೂಜಿಯವರು ಸಿಕ್ಕಿರೋದು ಭಾಳ ಹೆಮ್ಮೆಯಿಂದ ಹೇಳುವಂಥ ವಿಚಾರ ಇದು. ಯಾಕೆಂದರೆ ನಿಮ್ಮಲ್ಲಿರ್ತಕ್ಕಂಥ ತಾಳ್ಮೆ, ನಿಮ್ಮಲ್ಲಿರ್ತಕ್ಕಂಥ ಸಮಾಧಾನ, ಆ ತೃಪ್ತಿಕರವಾದಂತಹ ಮುಗ್ಧ ಮಂದಹಾಸ ಇದೆಯಲ್ಲ, ಅದು ನಿಮಗೆ ಹತ್ತಿರೇ ನನ್ನನ್ನು ಕರ್ಕೊಂಡು ಬರೋಗೆ ಮಾಡುತ್ತೆ. ಆದರೆ ಏನು ಮಾಡೋದು? ಕೈಯೋ ಕಾಲೋ ರಿಪೇರಿ ಮಾಡುವಂಥ ಅಭಿಮಾನಿಗಳೇ ಸಾಕಷ್ಟು ಜನ ನನಗೆ. ಹೋದ ಕಡೆ ಎಲ್ಲ ರಿಪೇರಿನೇ, ಕೈ ಕಾಲು. ಏನೇ ಆದರೂ ಮುಳುಬಾಗ್ಲಲ್ಲಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಶಕ್ತಿ ಇದೆಯಲ್ಲ, ಇದು ಬಹಳ ವಿಶೇಷ. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಧರ್ಮೋ ರಕ್ಷಿತಿ ರಕ್ಷಿತ ಅಂಥೇಳಿ ಧರ್ಮದ ಸನ್ಮಾರ್ಗ, ಧರ್ಮದ ರಥವನ್ನು ಎಳಿಬೇಕಾದ್ರೆ ನಮ್ಮ ನಿಸರ್ಗ ಡೆವಲಪರ್ ಆಗಿರ್ತಕ್ಕಂಥ
ನಾರಾಯಣ ಸ್ವಾಮಿಯವರು ಅವರ ಒಂದು ಮನೋಧೈರ್ಯ, ಮನಸ್ಸಂಕಲ್ಪ, ಒಂದು ದಾನ ಧರ್ಮ ಮಾಡಬೇಕಾದ್ರೆ ಏನಾದ್ರು ಒಂದಿಷ್ಟು ದಾನ ಧರ್ಮ ಮಾಡಿ ಇಂತಹ ಧರ್ಮ ಕಾರ್ಯದಲ್ಲಿ ನಾನು ಜೊತೆಲಿದ್ದೀನಿ ಅಂತ ಹೇಳುವಂಥ ಒಂದು ಆತ್ಮವಿಶ್ವಾಸ, ಆ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರತಕ್ಕಂಥವರು ನಮ್ಮ ನಾರಾಯಣ ಸ್ವಾಮಿಯವರು. ಅದಕ್ಕೆ ಹೇಳಿದೆ, ನಾರಾಯಣ ಸ್ವಾಮಿಯವರನ್ನ ನನ್ನ ಕಾರ್ಯಕ್ರಮದಲ್ಲಿ ನಾನು ಬರೋ ದಿವಸನೇ ಅವ್ರನ್ನೂ ಕರೆಸಿ ನನ್ನ ಅಭಿಮಾನಿ ದೇವರುಗಳನ್ನು ನೋಡಲಿ, ಮಾಡುವ ಈ ಧರ್ಮ ಕಾರ್ಯ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಲಿ. ಯಾವತ್ತು ಕೊಡೋ ಕೈ ಹೀಗಿದ್ದರೆ ಕೊಡೋನು ಭಗವಂತ ಅವನು ಯಥೇಚ್ಛವಾಗಿ ಕೊಡ್ತಿರ್ತಾನೆ. ಯಾವಾಗ ಕೊಡುವಾಗ ನಾವು ಜಿಡ್ಡು ಮಾಡ್ತೀವಿ, ಕೈ ಹಿಡಿತೀವಿ, ಅವನು ನಮ್ಮ ಕೈನೂ ಹಿಡಿತಾ ಬರ್ತಾನೆ. ಹಾಗೆ ಈ ಕೊಡುವ ಕೈ ನಾರಾಯಣ ಸ್ವಾಮಿಯವರಿಗೆ ಇನ್ನಷ್ಟು ಚೆನ್ನಾಗಿರಲಿ, ಇನ್ನೂ ಹೆಚ್ಚೆಚ್ಚು ಧಾರ್ಮಿಕವಾದಂತಹ ಧರ್ಮ ಸೇವೆ ಮಾಡೋ ಭಾಗ್ಯ ಸಿಗಲಿ. ಎಲ್ಲರಿಗೂ ಸಿಗುವಂಥದ್ದಲ್ಲ. ನಾನು ಆಗಲೇ ಹೇಳಿದೆ, ಸಂಪಾದನೆ ಮಾಡಿರೋದೆಲ್ಲ ಕೂಡಿಟ್ಟರು ಸಹಿತ 10 ನಿಮಿಷ ಇರ್ರಿ, 10 ನಿಮಿಷ ನಮ್ಮ ಮನೆಯವ್ರಿಗೆ ಹೇಳ್ಬಿಡ್ತೀನಿ, ನಾನು ಎಲ್ಲೆಲ್ಲಿ ಏನೇನು ಮುಚ್ಚಿಟ್ಟಿದ್ದೀನೋ ಅಂದರೆ ನೀನು ಮುಚ್ಚಿಟ್ಟಿರೋದೆಲ್ಲ ಅವ್ರು ನೋಡ್ಕೊಳ್ತಾರೆ, ಅಥವಾ ಯಾರು ಹಣೆಯಲ್ಲಿ ಅದು ಬರೆದಿರುತ್ತೋ ಅವ್ರು ತಿಂತಾರೆ, ನಡೀರಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದರಿಂದ ಕೈ ಶಕ್ತಿ ಇರುವಾಗ, ನಮ್ಮಲ್ಲಿ ನಗುಮುಖ ಇರುವಾಗ, ನಮಗೆ ದೇಹದಲ್ಲಿ ಶಕ್ತಿ ಇರುವಾಗ ನಾವು ಏನನ್ನು ಸಂಪಾದನೆ ಮಾಡಿದ್ದೀವೋ ಅದನ್ನು ದಾನ ಧರ್ಮ, ಪೂಜೆ ಪುರಸ್ಕಾರ, ಸನ್ಮಾರ್ಗದತ್ತ ನಡಿಬೇಕು. ಹಾಗೆ ವಿರೂಪಾಕ್ಷಿ ಎಂಬತಕ್ಕಂತಹ ಗ್ರಾಮದಲ್ಲಿ ಇವತ್ತು ದೇವಿಯ ಸಾನ್ನಿಧ್ಯದಲ್ಲಿ ತಾಯಿ ಗರ್ಭಗುಡಿಯಲ್ಲಿ ಹೋಗಿ ನಿಂತು ಮಾತಾಡಿದೆ. ಇದೊಂದು ಎಲ್ಲರೂ ಕೇಳಿಸ್ಕೊಳ್ಬೇಕಾದ ವಿಚಾರ. ಗರ್ಭಗುಡಿಗೆ ಹೋಗಿ ತಾಯಿಯನ್ನು ಮಾತಾಡಿದೆ, ಅಮ್ಮ ಈ ಗ್ರಾಮದಲ್ಲೇ ಒಂದಷ್ಟು ಶಕ್ತಿ ಪವಾಡಗಳಿದೆ, ಈ ನಿಂದೇನು ಪವಾಡ ಅಂದೆ. ಇದು ಸತ್ಯ. ಇದು ಈ ಗ್ರಾಮದಲ್ಲೇ ಪವಾಡ ಇದೆ. ಅಲ್ಲಿ ವಿರೂಪಾಕ್ಷನ ಸಾನ್ನಿಧ್ಯ, ದಿನಕ್ಕೆ 3 ಬಣ್ಣ ಬದಲಾಯಿಸ್ತಾನೆ. ತಾಯಿ ಪಕ್ಕದಲ್ಲಿದ್ದಾಳೆ ಬಗಳಾಮುಖಿ, ಕಾಮಾಕ್ಷಿ ಇದ್ದಾಳೆ. ಆ ತಾಯಿಯಲ್ಲಿ ಇನ್ನೊಂದಷ್ಟು ಶಕ್ತಿ. ಯಾಕೆಂದರೆ ಮೊನ್ನೆ ಸಂಜೆ ಬಂದು ಆ ದೇವಿಯ ಸಾನ್ನಿಧ್ಯದ ಮುಂಭಾಗ ನಿಂತ್ಕೊಳ್ಳೋದಕ್ಕೆ ನಾನು 5 ನಿಮಿಷ ಬಿಡಲಿಲ್ಲ. ಅವಳು ಒಳ್ಳೆ ಗಿರಿಗಿಟ್ಲೆ ತಿರುಗಿಸ್ದಂಗೆ ತಿರುಗಿಸಾಕ್ಬಿಟ್ಲು ನನ್ನನ್ನು. ಅಲ್ಲಿ ನಡೆದಿದ್ದು ಪವಾಡ ಇದು. ಇವತ್ತಿಗೂ ನಮ್ಮ ಕ್ಷೇತ್ರಗಳಲ್ಲಿ, ಹಿಂದೂ ಸನಾತನ ಧರ್ಮದಲ್ಲಿ ದೇವಾಲಯಗಳಲ್ಲಿರ್ತಕ್ಕಂಥ ಪವಾಡ ಇದೆಯಲ್ಲ, ಇದನ್ನು ಸಾಕಷ್ಟು ಜನ ಹೇಳ್ತಾರೆ, ಪವಾಡ ಬಯಲು ಮಾಡ್ತೀವಿ, ಪವಾಡ ನಾನು ಹಾಗೆ ಮಾಡ್ತೀವಿ. ಅಂತಹ ಪವಾಡ ಅದು ಮೂರ್ಖರು ಮಾಡ್ತಕ್ಕಂಥದ್ದು, ಅಥವಾ ಜ್ಞಾನಿಗಳೆಲ್ಲ ಅಜ್ಞಾನಿಗಳು ಮಾಡ್ತಕ್ಕಂಥದ್ದು ಅಂತ 1000 ಜನ ಹೇಳ್ಬೋದು. ಇಂತಹ ಕ್ಷೇತ್ರಗಳು ಬಂದು ನೋಡಲಿ, ಈ ಕ್ಷೇತ್ರದಲ್ಲಿರ್ತಕ್ಕಂಥ ಶಕ್ತಿನ ಅರ್ಥ ಮಾಡ್ಕೊಳ್ಳಿ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಶಕ್ತಿ ಅರ್ಥ ಮಾಡ್ಕೊಂಡ್ರೆ ಇದು ಮನುಷ್ಯ ಮಾಡೋ ಶಕ್ತಿ ಅಲ್ಲ, ಅಥವಾ ಮನುಷ್ಯ ಯಾವುದೋ ಒಂದು ಮ್ಯಾಗ್ನೆಟ್ ಇಟ್ಬಿಟ್ಟು ತಿರ್ಗಿಸೋಕ್ಕಾಗಲ್ಲ, ಅಥವಾ ಮನುಷ್ಯ ಕರೆಂಟ್ ಕೊಟ್ಟು ಜನನ ತಿರುಗಿಸ್ಲಿಕ್ಕಾಗೋದಿಲ್ಲ. ಆ ಗಿರ್ರಂತ ತಿರುಗಿಸುವಂಥ ಶಕ್ತಿ ಆ ವಿಗ್ರಹದಲ್ಲಿದೆ. ಅದರಿಂದ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಸಾಕಷ್ಟು ಶಕ್ತಿ ಇದೆ. ತಾಯಂದರು ತಾವೆಲ್ಲರೂ ಸಹಿತ ಮನೆಯಲ್ಲಿ ನಿತ್ಯವೂ ಅನುಷ್ಠಾನ ಮಾಡಿ ನಮ್ಮಲ್ಲಿರ್ತಕ್ಕಂತಹ ಧರ್ಮದ ಒಳಗತೆಯನ್ನು ನಾವು ಅರ್ಥ ಮಾಡಿಕೊಂಡು, ನೀವು ನಿಮ್ಮ ಮಕ್ಕಳಿಗೆ ಧರ್ಮದ ಸೂಕ್ಷ್ಮತೆಗಳನ್ನು ಹೇಳಿಕೊಟ್ಟು ನಮ್ಮ ಧರ್ಮವನ್ನು ನಾವು ಉಳಿಸ್ಕೋಬೇಕಾಗಿದೆ. ಜೊತೆಗೆ ಇಂತಹ ಪವಾಡ ಸದೃಶವಾಗಿರ್ತಕ್ಕಂಥ ಕ್ಷೇತ್ರಗಳನ್ನು ಇವತ್ತು ತಾಯಿ ನೂತನವಾಗಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾದುರ್ಗಾ ಸಮೇತ ನವಶಕ್ತಿಯ ವಿಶೇಷವಾಗಿರ್ತಕ್ಕಂಥ ತಾಯಿ ಬಗಳಾಂಬಿಕೆಯ ಅನುಷ್ಠಾನ ಭಾಳ ವಿಶೇಷವಾಗಿದೆ. ಹಾಗೆ ತಾಯಿನ ಕೇಳಿದೆ, ಅಮ್ಮ ನಿಮ್ಮೂರಲ್ಲೇ ಸಾಕಷ್ಟು ಪವಾಡ, ನೀನು ಇಲ್ಲಿ ಕೂತು ಏನು ಮಾಡ್ತೀಯ ಅಂತ. ನಾನು ಏನು ಮಾಡ್ತೀಯ ಅಂತ ನಾನು ಭಕ್ತಿಯಿಂದ ಕೇಳಿದ್ರೆ, ತಾಯಿ ನಾನು ಮಾಡುವಂಥ ಪವಾಡ ನೋಡು ಅಂಥೇಳಿ ತನ್ನ ತಲೆ ಮೇಲಿರ್ತಕ್ಕಂಥ ಪುಷ್ಪವನ್ನು ತೆಗೆದು ತಳಗಡೆ ಹಾಕಿದ್ಲು. ಆ ತಳಗೆ ಹಾಕಿರ್ತಕ್ಕಂಥದ್ದನ್ನು ನಮ್ಮ ವಿಡಿಯೋ ಚಿತ್ರೀಕರಣ ಮಾಡಿದೆ. ನಿಮ್ಮೆಲ್ಲರಿಗೂ ಒಂದು ವಿಶೇಷ ಇರ್ಬೋದು, ಆನಂದ್ ಗುರುಜಿಯವರು ಎಲ್ಲೇ ಹೋದರೂ ಹೂ ಪ್ರಸಾದ ಆಗುತ್ತೆ, ಹಾಗೆ ಇಲ್ಲೂ ಆಗಿದೆ ಅಂತ. ಸುಮ್ಮನೆ ಆಗೋದಲ್ಲ, ಅದು ಮಾತಾಡಬೇಕು. ಆ ತಾಯಿಯನ್ನು ಮಾತಾಡಿಸಿದ್ರೆ ಮಾತಾಡಿ ಪ್ರಸಾದವನ್ನು ಕೊಡ್ತಾಳೆ. ಹಾಗೆ ಪ್ರಸಾದ ಕೊಟ್ಟಂಥ ಸ್ಥಳ ಅಂದರೆ ಶಕ್ತಿ ನಿಂತಿರ್ತಕ್ಕಂಥ ಸ್ಥಳ. ಈ ಸ್ಥಳದಿಂದ ನಿಮ್ಮೆಲ್ಲರ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಳೋಣ. ಹಾಗೆ ಒಂದು ಚಿಕ್ಕ ಅನುಷ್ಠಾನ ಹೇಳ್ತೀನಿ.